ಅವ್ರ ಮನೇಲಿ ಮತ್ ನಿಮ್ ಕೆಲ್ಸ ಏನಪ್ಪಾ? ಮತ್ ಅದನ್ನೇ ಹೇಳ್ತವ್ರಲ್ಲ, ಯಾರು ಮಲಗಿದ್ರೆ ಹತ್ಕೊಂಡೇ ಹೋಗ್ಬಿಡ್ತೀರಾ? ಅದೇ ಕೆಲಸ ನಮ್ದು. ಒಂದು ಕಾಲದಲ್ಲಿ ಬೆಂಗಳೂರು ಹಸಿರು ನಗರಿಯಾಗಿತ್ತು, ಕೆರೆಗಳ ನಗರಿಯಾಗಿತ್ತು. ಇವತ್ತು ಕಾಂಕ್ರೀಟ್ ಕಾಡ್ ಆಗಿರುವ ಪರಿಣಾಮವಾಗಿ ಇಲ್ಲಿ ಅಂತರ್ಜಲ ಕುಸಿದೋಗಿದೆ, ಕೆರೆಗಳು ಮಾಯವಾಗಿದೆ. 1500 ಅಡಿ ತೋಡಿದ್ರು ಕೂಡ ನೀರ್ ಸಿಗ್ತಾ ಇಲ್ಲ ಕೊಳವೆ ಬಾವಿಗಳಲ್ಲಿ. ಬೋರ್ವೆಲ್ಗಳು ಬತ್ತಿ ಹೋಗಿರೋದ್ರಿಂದ ಅಳುದುಳಿದಂತಹ ಬೋರ್ವೆಲ್ಗಳಲ್ಲಿ ಈಗ ಬೇಸಿಗೆ ಆರಂಭದಲ್ಲಿಯೇ ಟ್ಯಾಂಕರ್ಗಳ ಹಾವಳಿ, ಒಂದಕ್ಕೆ 3 ಪಟ್ಟು ನೀರನ್ನ ಮಾರಾಟ ಮಾಡ್ಕೊಳ್ತಿದ್ದಾರೆ. 6000 ಲೀಟರ್ ನೀರಿಗೆ ಈಗ 1000 ರೂಪಾಯಿ 1200 ರೂಪಾಯಿ ವಸೂಲಿಯನ್ನ ಮಾಡ್ತಿದ್ದಾರೆ. ಇದೊಂದು ದಂಧೆ ಆಗಿ ಮಾರ್ಪಟ್ಟಿದೆ. ಇನ್ನು ಟ್ಯಾಂಕರ್ಗಳ ಓಡಿಸುವಂತಹ ಚಾಲಕರು ಎಲ್ಲ ಚಿಕ್ಕ ಚಿಕ್ಕ ಹುಡುಗರಾಗಿರ್ತಾರೆ, ವಿವೇಚನೆ ಇಲ್ಲದೆ ಗಾಡಿಗಳನ್ನು ಓಡಿಸ್ತಾರೆ. ಈ ರೀತಿ ಕಿಲ್ಲರ್ ಟ್ಯಾಂಕರ್ ಇಂದು ಒಂದು ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಂಥವನ್ನ ಬಲಿ ಪಡ್ಕೊಂಡಿದೆ. ಈ ಒಂದು ಸುದ್ದಿ ತಿಳಿತಿದ್ದಂತೆ ಆ ಪುಟ್ಟ ಪುಟ್ಟ ಕಂದಮ್ಮಗಳ ಆಕ್ರಂದನ ಮತ್ತು ಆ ಮಡದಿಯ ಆಕ್ರಂದನ ಮುಗಿಲು ಬಿಟ್ಟಿತ್ತು. ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಬೆಟ್ಟದಾಸನಪುರದಲ್ಲಿ ಈ ಒಂದು ಘಟನೆ ನಡೆದಿದೆ. ಇಲ್ಲಿನ ಸ್ಥಿತಿವಂತರ ಟ್ಯಾಂಕರ್ ಈ ಬಡ ಅಮಾಯಕನ ಮೇಲೆ ಹರಿದು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಎಲ್ಲೂ ಕೂಡ ರಕ್ತ ಸೋರಿಕೆ ಆಗಿಲ್ಲ. ಇಡೀ ಅರ್ಧ ಭಾಗದಷ್ಟು ದೇಹ ಸಂಪೂರ್ಣವಾಗಿ ಪುಡಿ ಪುಡಿಯಾಗಿದೆ. ಈಗ ಅವನ ವಿರುದ್ಧ ಅವನು ಕುಡ್ದಿದ್ದ, ಎಲ್ಲಂದ್ರಲ್ಲಿ ಮಲಗ್ತಿದ್ದ ಎನ್ನುವಂತ ಮಾತುಗಳನ್ನ ಆಡ್ತಾರೆ. ಮತ್ತೆ ಕುಡಿದು ಬಿಟ್ಟಿದ್ದ, ಅದಕ್ಕಾಗಿ ಹತ್ತಿಸ್ಬಿಟ್ವಿ ಎನ್ನುವಂತ ಮಾತುಗಳನ್ನ ಮಾಧ್ಯಮಗಳೊಂದಿಗೆ ವಾಗ್ವಾದಗಳು ಕೂಡ ನಡೆದವು. ಈ ಒಂದು ಟ್ಯಾಂಕರ್ಗಳ ಹಾವಳಿಗೆ ಬ್ರೇಕ್ ಯಾವಾಗ ಬೀಳುತ್ತೆ, ಜೊತೆಗೆ ಅಮಾಯಕರನ್ನ ಈ ರೀತಿ ಬಲಿ ತೆಗೆದುಕೊಳ್ಳುವಂತ ಟ್ಯಾಂಕರ್ಗಳ ಬಲಿ ಹಾಕ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದಿನ್ಯಾವ ಮಟ್ಟ ತಲುಪುತ್ತೆ ಎನ್ನುವಂಥದ್ದು ಪ್ರಶ್ನೆ ಆಗಿದೆ. ಈ ಒಂದು ಅಪಘಾತಕ್ಕೀಡಾದಂಥ ಸ್ಥಳ, ಅಲ್ಲಿ ನಡೆದಂಥ ವಾಗ್ವಾದ, ಆ ಕುಟುಂಬಸ್ಥರು ತಮ್ಮ ಅಸಹಾಯಕತೆಯನ್ನು ಹೇಗೆ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಅಲ್ಲ ಕುಡ್ದು ಬಂದವ್ರ ಮೇಲೆಲ್ಲ ಹತ್ತಿಸ್ಕೊಡ್ತಾರೆ ಅಲ್ಲಿಗೆ. ಅಲ್ಲಪ್ಪ, ಕುಡ್ದು ಬಂದವ್ರ ಮೇಲೆ ಹತ್ತಿಸ್ಕೊಂಡು ಹೋಗಿದಾರ. ಗೊತ್ತಾಗ್ತಾ ಇತ್ತು, ಅವ್ರ ಮನೇಲಿ ಆಗಿದ್ರೆ ಆ ಸಾವು ಗೊತ್ತಾಗ್ತಾ ಇತ್ತು. ಏನಕ್ಕೆ ಮಾತಾಡ್ತೀರಿ? ಅವಶ್ಯಕತೆ ಇಲ್ಲದ ಮಾತಾಡಿ ಪ್ರಯತ್ನ ಮತ್ತೆ ನಿಮ್ ಕೆಲ್ಸ ಏನು? ಮತ್ತೆ ನಿಮ್ ಕೆಲ್ಸ ಏನಪ್ಪಾ? ಮಾಡಿದ ತಪ್ಪನ್ನ ಸುಮ್ಮನೆ ಏನಕ್ಕೆ ಏನೋ ತಿಪ್ಪಸ ಪ್ರಮಾಣ ಇಲ್ಲಿ ಇಲ್ಲಿ ಕೇಳಿಸ್ಕೊಳ್ಳಿ. ಹಂಗಾರೆ ನೀವು ಕುಡ್ದು ಬಂದವ್ರ ಮೇಲೆಲ್ಲ ಹತ್ತಿಸ್ಬಿಡ್ತೀರಾ? ಏನಣ್ಣ ಮಾಡ್ತಾರೆ ಡ್ರೈವರ್? ಅದನ್ನು ಕುಡ್ದು ಬಂದವ್ರ ಮೇಲೆಲ್ಲ ಹತ್ತಿಸ್ಬಿಡ್ತೀರಾ? ಏನ್ ಕುಡ್ಕೊಂಡ್ ಬಂದ್ಬಿಟ್ರೆ ಕುಡ್ದು ಬಂದವ್ರ ಮೇಲೆಲ್ಲ ಹತ್ತಿಸ್ಬಿಡ್ತೀರಲ್ರಿ? ಮತ್ತ ಅದನ್ನೇ ಹೇಳ್ತವ್ರಲ್ಲ, ಅಲ್ಲ ಹೇಳ್ತವ್ರಲ್ಲ ಅದನ್ನ ಕುಡ್ದವ್ರ ಮೇಲೆಲ್ಲ ಹತ್ಸ್ಕೊಂಡು ಹೋಗ್ಬಿಡ್ತೀರಿ. ರೋಡಲ್ಲಿ ಯಾರು ಮಲಗಿರ್ತಾರೆ ಎಲ್ರ ಮೇಲೆ, ರೋಡಲ್ಲಿ ಯಾರು ಮಲಗಿದ್ರೆ ಹತ್ಸ್ಕೊಂಡೇ ಹೋಗ್ಬಿಡ್ತೀರಾ? ಅದೇ ಕೆಲಸ ನಮ್ದು. ಅಲ್ಲ, ನೀವೇ ಹೇಳಿದ್ರಲ್ಲ ಈಗ. ಅಲ್ಲ ಕುಡ್ದು ಬಂದವ್ರ ಮೇಲೆಲ್ಲ ನೀವು ಮಾತಾಡ್ದ ತಪ್ಪಲ್ಲ. ಡ್ರೈವರ್ ಕುಡ್ದವ್ರ ಅಂತ ಕುಡ್ದವ್ರ ಅದನ್ನೇ ಹೇಳ್ತಾ ಇದೀವಪ್ಪ ನಾವು. ಹೇಳ್ಬಾರ್ದಪ್ಪ ಯಜಮಾನ, ಹೇಳ್ಬಾರ್ದಾ? ಈಗ ರಸ್ತೆಯಲ್ಲಿ ಅಡ್ಡ ಮಲಗಿದ್ರಲ್ಲ,
ಅಡ್ಡ ಮಲಗಿದ್ರು ಸರ್ ಅವರು ಡ್ರೈವರ್ ಆದ್ರೆ ಏನ್ ಮಾಡ್ತಾರೆ ಹೇಳಿ ಸರ್ ಬೇಗ ಜಿದ್ದು ಅವ್ನಿಗೆ ಏನ್ ಮಾಡ್ತಾರೆ ಅಣ್ಣ? ರೀ ಇಲ್ಲಿ ಕೇಳಿಸ್ಕೊಳ್ಳಿ, ಹಂಗಾರೆ ನೀವು ಕುಡ್ದು ಬಂದವ್ರ ಮೇಲೆಲ್ಲ ಹತ್ತಿಸ್ಬಿಡ್ತೀರಾ? ಏನ್ ಅಣ್ಣ ಮಾಡ್ತಾರೆ ಡ್ರೈವರ್ ಅದವನು? ಕುಡ್ದು ಬಂದವ್ರ ಮೇಲೆಲ್ಲ ಹತ್ತಿಸ್ಬಿಡ್ತೀರಾ? ಏನ್ ಕುಡ್ಕೊಂಡ್ ಬಂದ್ಬಿಟ್ರೆ ಅಲ್ಲ, ಕುಡ್ದು ಬಂದವ್ರ ಮೇಲೆಲ್ಲ ಹತ್ತಿಸ್ಬಿಡ್ತೀರಲ್ರಿ ಯಜಮಾನ್ರೆ? ಮತ್ತೆ ಅದನ್ನೇ ಹೇಳ್ತವ್ರಲ್ಲ, ಅಲ್ಲ, ಕುಡ್ದು ಬಂದವ್ರ ಮೇಲೆಲ್ಲ ಅದನ್ನ ಹತ್ತಿಸ್ಬಿಡ್ತೀರಲ್ರಿ? ಕುಡ್ದವ್ರ ಮೇಲೆಲ್ಲ ಹತ್ಸ್ಕೊಂಡು ಹೋಗ್ಬಿಡ್ತೀರಿ. ರೋಡಲ್ಲಿ ಯಾರು ಮಲಗಿರ್ತಾರೆ ಎಲ್ರ ಮೇಲೆ, ರೋಡಲ್ಲಿ ಯಾರು ಮಲಗಿದ್ರೆ ಹತ್ಸ್ಕೊಂಡೇ ಹೋಗ್ಬಿಡ್ತೀರಾ? ಅದೇ ಕೆಲಸ ನಮ್ದು, ಅದೇ ಹಚ್ಕೊಂಡು ಹೋಗೋದೇ ಕೆಲಸ ನಮ್ದು. ಅಲ್ಲ, ನೀವೇ ಹೇಳಿದ್ರಲ್ಲ ಈಗ. ಕುಡ್ದು ಬಂದವ್ರೆಲ್ಲ ಹತ್ತಿಸ್ಕೊಂಡು ಹೋಗ್ಬಿಡ್ತೀರಲ್ರಿ? ಏನ್ ಮಾತಾಡ್ತಿದ್ದೀರಿ? ಅಲ್ಲ, ಕುಡ್ದು ಬಂದವ್ರ ಮೇಲೆಲ್ಲ ಹತ್ತಿಸ್ಬಿಡ್ತಾರೆ ಅವ್ರು ಕುಡ್ದವ್ರ ಅಂತ ನೀವು ಮಾತಾಡೋದು ತಪ್ಪಲ್ಲ. ಡ್ರೈವರ್ ಕುಡ್ದವ್ರ ಅಂತ ಕುಡ್ದವ್ರು ಅವರು. ಅದನ್ನೇ ಹೇಳ್ತಾ ಇದೀವಪ್ಪ ನಾವು. ಹೇಳ್ಬಾರ್ದಪ್ಪ ಯಜಮಾನ, ಹೇಳ್ಬಾರ್ದಾ? ಸರಿನಪ್ಪ. ಈಗ ರಸ್ತೆಯಲ್ಲಿ ಅಡ್ಡ ಮಲಗಿದ್ರಲ್ಲ, ಅಡ್ಡ ಮಲಗಿದ್ರು ಸರ್ ಅವರು ಡ್ರೈವರ್ ಆದ್ರೆ ಏನ್ ಮಾಡ್ತಾರೆ ಹೇಳಿ ಸರ್ ಹೇಳಿ ಸರ್. ಅವಲ್ಲ ಹೌದು, ಈ ಭಾವಚಿತ್ರದಲ್ಲಿ ಕಾಣಿಸ್ತಾ ಇರುವಂತ ಈ ಯುವಕನ ಹೆಸರೇ ಶಿವಕುಮಾರ್. ಈತ ಮೂಲತಃ ಚಿಕ್ಕಮಗಳೂರಿನ ಮೂಡಿಗೆರೆಯವನು. ಇವನು ತನ್ನ ಹೊಟ್ಟೆಪಾಡಿಗಾಗಿ ಬೆಂಗಳೂರಿಗೆ ಬಂದು ನೆಲೆಸಿ ಇಲ್ಲೇ ಮುಸ್ಲಿಂ ಯುವತಿಯೊಂದಿಗೆ ವಿವಾಹವಾಗಿ ಸುಖ ಜೀವನವನ್ನ ನಡೆಸ್ತಾ ಇದ್ದ. ಪುಟ್ಟ ಇಬ್ರು ಮಕ್ಕಳು ಕೂಡ ಇದ್ದಾರೆ. ಈತನ ಪತ್ನಿ ಸಿಮ್ರಾನ್ ಶಿವಕುಮಾರ್ ಕುಟುಂಬವನ್ನ ವಿರೋಧಿಸಿಕೊಂಡು ಮದುವೆ ಆಗಿದ್ರು. ಅವರ ಅತ್ತೆ ಮನೆಯಲ್ಲೇ ಶಿವಕುಮಾರ್ ಇದ್ದ. ಇನ್ನು ಮಧ್ಯಾಹ್ನ ರಾತ್ರಿ ಇಡೀ ಕೆಲಸ ಮಾಡಿ ಬಂದಿದ್ದವನು ಮಧ್ಯಾಹ್ನ ಹೊರಗಡೆ ಹೋಗಿ ಬರ್ತೀನಿ ಅಂತೇಳಿ ಹೋದಂತಹವನು ಹೀಗೆ ಈ ರಾಕ್ಷಸ ಟ್ಯಾಂಕರ್ಗೆ ಬಲಿಯಾಗಿದ್ದಾನೆ. ಈ ಚಾಲಕ ನೇರವಾಗಿ ಅವನ ಮೇಲೆ ಹತ್ತಿಸಿದ್ದಾನೆ. ಹಾಗಾಗಿ ಅವನು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಈ ಒಂದು ಘಟನೆಯ ಬಗ್ಗೆ ಆಘಾತಕ್ಕೀಡಾಗಿರುವಂತ ಪತ್ನಿ ಸಿಮ್ರಾನ್ ಗಂಡ ಮೃತಪಟ್ಟಿದ್ದಾನೆ ಅಂತ ತಿಳಿದ್ರು ಕೂಡ ಎದ್ದೇಳು ಹೋಗೋಣ ಎನ್ನುವಂತ ಈ ಒಂದು ಮಾತುಗಳು ಎಲ್ಲರ ಮನ ಕಲಕುವಂತಿತ್ತು. ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಸಿಮ್ರಾನ್ ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಏನು ಆಗಲ್ಲ ನಿಂಗೆ. ಓಯ್ 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 ನಿಂಗೇನು ಆಗೋದು ಬಿಡಲ್ಲ ನಾನು. ಏನು ಆಗ್ಬಿಡ್ತದೆ ನಿಂಗೆ? ಇವರೆಲ್ಲ ಸತ್ತೋಗಿದ್ರ ಅಂತ ಹೇಳ್ತಿದ್ದಾರೆ. ಎದ್ದಳು, ಇವ್ರಿಗೆಲ್ಲ ತೋರ್ಸು ನೀನು ಹೋಗಿಲ್ಲ ಅಂತ. ಓಯ್ 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 ಎದ್ದಳು. ಸುಮ್ಮನೆ ನಾಟಕ ಮಾಡ್ಬೇಡ. ಓಯ್, ನನ್ಗೆ ಗೊತ್ತು ನೀನ್ ನಾಟಕ ಮಾಡ್ತಿದ್ಯಾ. कुकू कहीं पे कुकू सोडा नहीं आपने मजा नहीं कुकू मेरी जान कुकू ने क्या होगा तुम काम जुन कुकू ओए क्या की लगा को घर में मने मार्ಕೊಂಡು ತಿರ್ತಾಳು. ಏನು ಆಗಲ್ಲ ನಿಮಗೆ, ನಿಮಗೆ ಏನು ಆಗಲ್ಲ. ಪುಪ್ಪು ಬಾಡಿ ಪೂರಿ ಥಂಡಿ ಹೋಗಿ ಪುಪ್ಪು ಕೋಲ್ಡ್ ಆಗಿಬಿಟ್ಟದ ಅವ್ರಿಗೆ. ಫುಲ್ ಬಾಡಿ ಕೋಲ್ಡ್ ಆಗಿದೆ ನೋಡಿ. ಏನು ಬಾ ಬೇಗ, ನಾನು ಮನೇಲಿ ಇರ್ತೀನಿ. ಬಾ ಮನೇಲಿ ಇರ್ತೀನಿ. ಬಾ ಮನೇಲಿ ಇದ್ದೀನಿ ನಾನು. ನಿಮ್ಗೆ ಕಾಯ್ಕೊಂಡು ಊಟ ಮಾಡಿಲ್ಲ. ನಾನು ಇಲ್ಲಿ ಕಾಯ್ತಾ ಇದ್ದೀನಿ. ನೀನ್ ಹೇಳಿಲ್ಲ ಬೆಳಿಗ್ಗೆ ಊಟ ನಾನು ಬರ್ತೀನಿ ಅಂತ ಹೇಳಿಲ್ಲ. ನೀನು ಹೋಗ್ಬಿಟ್ಟು ನಾನು ಎಲ್ಲಿಗೆ ಹೋಗೋದು ಮಕ್ಕಳಿಗೆ ಎತ್ಕೊಂಡು? ಓಯ್ ಓಯ್ ಮಾತಾಡು ನನ್ನ ಜೊತೆ. ಮಾತಾಡು ಓಯ್ ಮಾತಾಡು. ಓಯ್ ಮಾತಾಡು ನನ್ನ ಜೊತೆ. ಓಯ್ ಮಾತಾಡು ನನ್ನ ಜೊತೆ. ರೋಡಲ್ಲೇ ಮಲಗಿದ್ದು. ಇದು ಕುಡಿಯೋದಕ್ಕೆ ಪರ್ಮಿಷನ್ ಇಲ್ಲ ಸರ್. ಅವನು ಈ ಕಡೆ ಇನ್ನೊಂದು ಗಾಡಿ ಬಂದಿದೆಯಲ್ಲ, ಟರ್ನಿಂಗ್ ಅಲ್ಲ ಸರ್, ಟರ್ನಿಂಗು ತಿರುಗಿಸ್ಕೊಬೇಕಾದ್ರೆ ಸರ್ ಟರ್ನಿಂಗ್. ನಾನು ಫೋನ್ ಮಾಡಿಬಿಟ್ಟು ಇವ್ರಿಗೆ ಹೇಳಿದೆ, ನಾನು ಈ ಕಡೆಯಿಂದ ಬ್ಯಾಂಕಿಗೆ ಹೋಗ್ತಿದ್ದೆ. ಅವಾಗ ಫೋನ್ ಮಾಡಿ ಅವ್ರ ಮನೆ ಓನರ್ಗೆ ಫೋನ್ ಮಾಡಿಬಿಟ್ಟು ಹೇಳಿದೆ, ಹಿಂಗೆ ಮಲ್ಕೊಂಡವನೇ ಯಾರು ನನ್ನ ಕಳಿಸ್ಬಿಟ್ಟು ಎತ್ಸ್ಬಿಟ್ರಿ. ಫಸ್ಟು 2-3 ಸತಿ ಇಲ್ಲಿರೋ ಹುಡುಗರು ಎತ್ತಿ ಸೈಡ್ಗೆ ಆಗ್ತದಂತೆ, ಎತ್ಬಿಟ್ಟು ಸೈಡ್ಗೆ ಆಗ್ತದಂತೆ. ಅಂದ್ರೂ ಮತ್ತೆ ಬಂದು ಅಲ್ಲೇ ಮಲ್ಕೊಂಡಿದ್ದಾನೆ ಸೆಂಟ್ರ್ ರೋಡಲ್ಲಿ. ನನಗೆ ಆ ಹುಡುಗರೇ ಹೇಳಿದ್ದು. ಅದಾದಮೇಲೆ ಅವ್ರ ಮನೆ ಓನರ್ಗೆ ಫೋನ್ ಮಾಡಿಬಿಟ್ಟು ನಾನು ಹೇಳಿದೆ, ಹಿಂಗೆ ಇಲ್ಲಿ ಮಲ್ಕೊಂಡಿದ್ದಾನಂತೆ ರೋಡಲ್ಲಿ, ಯಾರು ನನ್ನ ಕರ್ಕೊಂಡೋಗು ಮನೆಗೆ ಫಸ್ಟು ಅಂತ. ಆಮೇಲೆ ನಾನು ಅಲ್ಲಿ ಬ್ಯಾಂಕ್ ಹತ್ರಕ್ಕೆ ಹೋದ್ಮೇಲೆ ನಮ್ಮ ಹುಡುಗ ಫೋನ್ ಮಾಡೋದು, ಅಣ್ಣ ಹಿಂಗೆ ಆಗೋಗ್ಬಿಟ್ಟಿದೆ ಬನ್ನಿ ಅಂತ.
ನನಗೇನು ಗೊತ್ತಿತ್ತು, ನನಗೆ ಹಂಗೆ ಗೊತ್ತಿದ್ರೆ ನಮ್ಮ ಗಾಡಿ ಹಚ್ಚಿದೆ ಅಂತೇಳಿ ನಾನು ಅವ್ರ ಮನೆಯವ್ರಿಗೆ ಫೋನ್ ಮಾಡೋ ಅವಶ್ಯಕತೆ ಏನು ಇರಲಿಲ್ವಲ್ಲ. ಎಷ್ಟು ಟ್ಯಾಂಕರ್ಗಳಿದಾವೆ ನಿಮ್ಮವು? ಇದು ಒಂದಿದೆ, ಇನ್ನೊಂದಿದೆ ಅಷ್ಟೇ. ಇದೊಂದು ಡಾಕ್ಯುಮೆಂಟಲ್ಲಿ ಇದೆಯಾ? ಎಲ್ಲ ಪಕ್ಕ ಇದೆ ಸರ್, ಡಾಕ್ಯುಮೆಂಟ್ಸು ಇದೆ, TL ಇದೆ, ಗಾಡಿ ಡ್ರೈವರ್ದು, ಗಾಡಿದು RC FC ಇದೆ, ಆಮೇಲೆ ಇನ್ಶೂರೆನ್ಸ್ ಇದೆ. ಇನ್ನೇನು ಬೇಕು? ಏನು ಅಲ್ಲ ಟ್ಯಾಂಕರ್ಗೆ ಪರ್ಮಿಷನ್ ತೊಗೊಂಡಿದ್ದೀರಾ ಲೋಕಲ್ ಬಾಡಿಯಲ್ಲಿ? ಟ್ಯಾಂಕಲ್ ಪರ್ಮಿಷನ್ ಈ ಕಡೆ ಎಲ್ಲ ಯಾರ್ದು ಇಲ್ಲ ಸರ್. ಆ ಥರ ಏನು ಪರ್ಮಿಷನ್ ಅಂತ ನನಗೂ ಅರ್ಥ ಆಗ್ತಿಲ್ಲ. ವಾಟರ್ ಸಪ್ಲೈಗೆ ನೀವು ಹಾಕ್ತಿರಲ್ವಾ, ಅದು ನಾವು RTO ಇಂದನೇ ಬರುತ್ತಲ್ಲ ಸರ್. ಅದು ನಾವು ಬಾಡಿ ಲೋಕಲ್ ಬಾಡಿ ಪಂಚಾಯತಿನೋ ಅಥವಾ ಇಲ್ಲ, ಆ ಥರದ್ದೆಲ್ಲ ಇಲ್ಲಿ ಯಾವುದು ಬಂದಿಲ್ಲ. ಯಾರು ಇಲ್ಲ ಈ ಥರದ್ದು ಇಲ್ಲಿ ಈ ಸರೌಂಡಿಂಗಲ್ಲಿ ಯಾರಿಗೂ ಇಲ್ಲ. ಅದು ಯಾರು ಇಲ್ಲ. ಒಟ್ನಲ್ಲಿ ಇದೀಗ ಒಂದು ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಂಥ ಶಿವಕುಮಾರ್ ಇಲ್ಲವಾಗಿದ್ದಾನೆ. ಪ್ರಕರಣವನ್ನ ಬನ್ನೇರುಘಟ್ಟ ಪೊಲೀಸ್ನವರು ದಾಖಲಿಸಿಕೊಂಡಿದ್ದಾರೆ ಮತ್ತು ಚಾಲಕನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಚಾಲಕನಿಗೆ ಏನೋ ಬೇಲ್ ಕೊಟ್ಟು ಕಳಿಸ್ತಾರೆ, ಆದರೆ ಈ ಅಮಾಯಕ ಕುಟುಂಬ ಏನಾಗಬೇಕಿದೆ, ಪುಟ್ಟ ಕನ್ನಮ್ಮಗಳಿಗೆ ಗತಿ ಯಾರು? ಹಾಗಾಗಿಯೇ ಈ ಟ್ಯಾಂಕರ್ಗಳನ್ನ ನಿಯಂತ್ರಿಸಬೇಕು. ಪರವಾನಗಿ ಇದೆಯಾ ಇಲ್ವಾ, ಆ ಡ್ರೈವರ್ಗಳ ಬಳಿ DL ಇದೆಯಾ ಇಲ್ವಾ, ಆ ಟ್ಯಾಂಕರ್ಗಳಿಗೆ ಅನುಮತಿ ಇದೆಯಾ ಇಲ್ವ ಅನ್ನೋದನ್ನ ಸ್ಥಳೀಯ ಪಂಚಾಯತಿಗಳು, ನಗರಸಭೆಗಳು ಮತ್ತು ಪೊಲೀಸ್ನವರು ತಪಾಸಣೆ ಮಾಡಬೇಕು. ಇಂತಹ ಅಮಾಯಕರನ್ನ ಬಲಿ ತೆಗೆದುಕೊಳ್ಳುವುದಕ್ಕೆ ಕಡಿವಾಣ ಹಾಕಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.